ಗುರು ಪಂಜಾಬ್ ಕಿಂಗ್ಸ್ ಅವರು ಅಂತೂ ಲಾಸ್ಟ್ ಸೀಸನ್ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಫೈನಲ್ ಒಂದೇ ಒಂದು ಮ್ಯಾಚ್ ಸೋತರು, ಅದೇ ಕಾರಣಕ್ಕೆ ಅವರು ರನ್ನರ್ಸ್ ಅಪ್ ಆದ್ರು ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಅವ್ರ ಎದುರುಗಡೆ ಇದ್ದಿದ್ದು ನಮ್ಮ ಆರ್ ಸಿ ಬಿ ಟೀಮ್ ಅವರು ಅಂತ ಹೇಳ್ಬೋದು. ಸೋಲ್ಲೇಬೇಕಾಯ್ತು ಪಂಜಾಬ್ ವರ್ಸು, ಯಾಕಂತೇಳಿದ್ರೆ ನಮ್ಮ ಆರ್ ಸಿ ಬಿ ಟೀಮ್ ಇದ್ದಿದ್ದ ಕಾರಣದಿಂದ ಸೋಲ್ಸಿದ್ರು ಅಂತ ಹೇಳ್ಬೋದು. ಸಖತ್ತಾಗಿ ಆಡಿದ್ರು ಆರ್ ಸಿ ಬಿ ಅವರು. ಮತ್ತೆ ಪಂಜಾಬ್ ಕಿಂಗ್ಸ್ ಅಂತೂ ಸಖತ್ತಾಗಿ ಟೀಮ್ನ ಕಟ್ಟಿದ್ದಾರೆ. ಈ ಸತಿ ಇನ್ನೂ ಎಕ್ಸ್ಟ್ರಾರ್ಡಿನರಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಬನ್ನಿ ಈ ಸತಿ ಟೀಮ್ ಹೆಂಗಿದೆ ಮತ್ತೆ ಪ್ಲೇಯಿಂಗ್ ಲೆವೆನ್ ಅಂತ ನೋಡ್ಕೊಬರೋಣ. ಎಲ್ಲ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸಿಂಗ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಲಾಸ್ಟ್ ಸೀಸನ್ನು ಪಂಜಾಬ್ ಕಿಂಗ್ಸ್ ಅವ್ರಿಗೆ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಿದ್ದೆ ಫಾರಿನರ್ಸ್ ಅಲ್ಲ, ನಮ್ಮ ಇಂಡಿಯನ್ ಪ್ಲೇಯರ್ಸ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬೇರೆ ಎಲ್ಲ ಟೀಮ್ಗಳದ್ದು ಫಾರಿನ್ ಪ್ಲೇಯರ್ಸ್ಗಳದ್ದು ಸ್ವಲ್ಪ ಜಾಸ್ತಿನೇ ಕಾಂಟ್ರಿಬ್ಯೂಟ್ ಇರುತ್ತೆ ಅಂತ ಹೇಳ್ಬೋದು. ಆದರೆ ಪಂಜಾಬ್ ಕಿಂಗ್ಸ್ಗೆ ಅಂತ ಬಂದರೆ ನಿಹಾಲ್ ವಧೇರಾ ಆಗಿರ್ಬೋದು, ಪ್ರಭ್ಸಿಮ್ರನ್ ಸಿಂಗ್ ಆಗಿರ್ಬೋದು, ಮತ್ತು ಹರ್ಷದೀಪ್ ಸಿಂಗ್ ಆಗಿರ್ಬೋದು, ನಿಹಾಲ್ ವಧೇರಾ ಆಗಿರ್ಬೋದು, ಪ್ರಿಯಾಂಶ್ ಆರ್ಯ ಆಗಿರ್ಬೋದು, ವೈಶಾಖ್ ವಿಜಯ್ ಕುಮಾರ್ ಆಗಿರ್ಬೋದು, ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡಿ ಪ್ರೀತ್ ಬ್ರಾರ್ ಆಗಿರ್ಬೋದು, ಶ್ರೇಯಸ್ ಅಯ್ಯರ್ ಆಗಿರ್ಬೋದು, ಚಹಲ್ ಆಗಿರ್ಬೋದು, ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಫಾರಿನರ್ಸ್ ಕೂಡ ಚೆನ್ನಾಗಿದ್ದಾರೆ. ಮತ್ತು ಬನ್ನಿ ನೋಡ್ಕೊಬರೋಣ ಪ್ಲೇಯಿಂಗ್ ಲೆವೆನ್ ಹೆಂಗಿದೆ ಅಂತ. ಪ್ರಭ್ಸಿಮ್ ಸಿಂಗ್ ಹಾಗೂ ಮತ್ತು ಪ್ರಿಯಾಂಶ್ ಆರ್ಯ ಅವರು ಓಪನ್ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಖತ್ತಾಗಿ ಕ್ಲಿಕ್ ಆಗಿರುವಂಥ ಜೋಡಿ ಪ್ರಭ್ಸಿಮ್ ಸಿಂಗ್ ಹಾಗೂ ಮತ್ತು ಪ್ರಿಯಾಂಶ್ ಆರ್ಯ ಅವರು. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನಲ್ಲಿ ವರ್ಕ್ ಆಗುತ್ತೆ ಇದು. ಮತ್ತು ನಂಬರ್ 3 ಬರ್ತಾರೆ ನಿಹಾಲ್ ವಧೇರಾ ಅವರು. ನಮ್ಮ ಆರ್ ಸಿ ಬಿ ಮೇಲೆ ಸಖತ್ತಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಈ ಪ್ಲೇಯರ್ನ ನಾವು ಆರ್ ಸಿ ಬಿ ಅವರು ಟ್ರೈ ಮಾಡಿದ್ರು, ಆದರೆ ಸಿಕ್ಕಿರಲಿಲ್ಲ ಆಪ್ಷನ್ನಲ್ಲಿ. ನಿಹಾಲ್ ವಧೇರಾ ಅವರು ಸಖತ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್, ಸಖತ್ತಾಗಿ ಆಡ್ತಾರೆ. ಮತ್ತು ಶ್ರೇಯಸ್ ಅಯ್ಯರ್ ಅವರು ಕೇಳಲೇಬೇಕಾ, ಸರ್ಪಂಚ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಆಡ್ತಾರೆ, ಬೆಂಕಿಯಾಗಿ ಆಡ್ತಾರೆ ಶ್ರೇಯಸ್ ಅಯ್ಯರ್ ಅವರು. ಇನ್ನೇನು ಅವರು T20 ಐಲೂ ಅವರ ಸ್ಥಾನ ಗಟ್ಟಿಗೆ ಮಾಡ್ಕೊಳ್ಳೋಕ್ಕೆ ಆಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಅವ್ರ ಪ್ಲೇಸ್ ಸ್ವಲ್ಪ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿಲ್ಲ ಟೀಮ್ ಇಂಡಿಯಾದಲ್ಲಿ. ಅದಕ್ಕೋಸ್ಕರ ಅವ್ರ ಸ್ಥಾನನ ಗಟ್ಟಿ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿಲ್ಲ. ಪರ್ಫಾರ್ಮೆನ್ಸ್ ಮಾಡಿದ್ರೆ ಈ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಸಿಗುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಬರ್ತಾರೆ ಮಾರ್ಕಸ್ ಸ್ಟೋಯ್ನಿಸ್ ಅವರು. ಅಂತ ಬೆಂಕಿಯಾದಂಥ ಪ್ಲೇಯರ್ ಅಂತಲೇ ಹೇಳ್ಬೋದು. ಆಸ್ಟ್ರೇಲಿಯಾ ಟೀಮ್ಗೆ ಆಡುವಂಥ ಮಾರ್ಕಸ್ ಸ್ಟೋಯ್ನಿಸ್ ಅವರು ನಂಬರ್ 5 ಬರ್ತಾರೆ. ನಂಬರ್ 6 ಬರ್ತಾರೆ ಶಶಾಂಕ್ ಸಿಂಗ್ ಅವರು ಅಂತ ಹೇಳ್ಬೋದು. ಏನು ಬ್ಯಾಟಿಂಗ್ ಡೆಪ್ತ್ ಇದೆ ಅಂತ ಹೇಳಿದ್ರೆ ಸಖತ್ ಜೆನ್ಯೂನ್ ಆಗಿದೆ ಅಂತಲೇ ಹೇಳ್ಬೋದು, ಬೆಂಕಿಯಾಗಿದೆ ಅಂತಲೇ ಹೇಳ್ಬೋದು. ಶಶಾಂಕ್ ಸಿಂಗ್ ಅವರು ಅಂತೂ ಸಖತ್ತಾಗಿ ಆಡೋರು. ಲಾಸ್ಟ್ ಸೀಸನ್ ನಮ್ಮ ಫೈನಲಲ್ಲೇ ಆಲ್ಮೋಸ್ಟ್ ಇನ್ನು 7-8 ನನಗೆ 7ರಿಂದ ಮೋಸ್ಟ್ಲಿ ನಾವು ಗೆದ್ದಿದ್ದು ಅನಿಸ್ತದೆ ಆರ್ ಸಿ ಬಿ ಕಪ್ಪು. ಅವಾಗ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಶಶಾಂಕ್ ಸಿಂಗ್ ಅವರು. ಆಲ್ಮೋಸ್ಟ್ ಒಂದು 25 ರನ್ಸ್ ಹೊಡಿತಾರೆ ಶಶಾಂಕ್ ಸಿಂಗ್ ಅವರು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು. ಮತ್ತು ಮಿಚ್ ಓವನ್ ಹಾಕೊಂಡಿದ್ದೀನಿ ನಾನಿಲ್ಲಿ 2ನೇ ಫಾರಿನರ್ ಆಗಿ. ಆಮೇಲೆ ಬರ್ತಾರೆ ಮಾರ್ಕೋ ಯಾನ್ಸನ್ ಅವರು, ಮತ್ತು ಹರ್ಪ್ರೀತ್ ಬ್ರಾರ್ ಅವರು, ಮತ್ತು ಲೋಕಿ ಫರ್ಗ್ಯೂಸನ್ ಹಾಗೂ ಚಹಲ್ ಅವರು. ಇಲ್ಲಿ ಎಲ್ಲಿ ಗಂಟ ಬ್ಯಾಟಿಂಗ್ ಡೆಪ್ತ್ ಇದೆ ಅಂತ ಹೇಳಿದ್ರೆ ಹರ್ಪ್ರೀತ್ ಬ್ರಾರ್ ಅವ್ರಿಗೂ ಗಂಟನೂ ಬ್ಯಾಟಿಂಗ್ ಡೆಪ್ತ್ ಇದೆ ಅಂತಲೇ ಹೇಳ್ಬೋದು. ಸಖತ್ತಾಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಲಾಸ್ಟ್ ಸೀಸನ್ನು ಅಷ್ಟೊಂದು ಚಾನ್ಸ್ ಸಿಗಲಿಲ್ಲ ಹರ್ಪ್ರೀತ್ ಬ್ರಾರ್ ಅವ್ರಿಗೆ, ಆದರೆ ಈ ಸೀಸನ್ ಚಾನ್ಸ್ ಸಿಗೋ ಸಾಧ್ಯತೆ ಇದೆ. ಯಾಕಂತಂದರೆ ಚಹಲ್ ಜೊತೆಯಾಗಿ ಒಬ್ಬ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಇರಲೇಬೇಕು. ಹಾಗಾಗಿ ಹರ್ಪ್ರೀತ್ ಬ್ರಾರ್ ಅವ್ರಿಗೂ ಚಾನ್ಸ್ ಸಿಗುತ್ತೆ. ಲೋಕಿ ಫರ್ಗ್ಯೂಸನ್ ಇಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಅಂತಲೇ ಹೇಳ್ಬೋದು. ಹೌದು, ನಮ್ಮ ಟೀಮ್ ಇಂಡಿಯಾ ಮೇಲೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಫೈನಲಲ್ಲಿ ಚೆನ್ನಾಗಿ ಹೊಡ್ಸ್ಕೊಂಡ್ರು ಕೂಡ. ಆದರೂ ಈ ಪಂಜಾಬ್ 11 ಸ್ಥಾನ ಸಿಗುತ್ತೆ ಲೋಕಿ ಫರ್ಗ್ಯೂಸನ್ ಅವ್ರಿಗೆ ಅಂತ ಹೇಳ್ಬೋದು. ಮತ್ತು ಚಹಲ್ ಅವ್ರಿಗೆ ಚಾನ್ಸ್ ಕೊಡ್ತಾರೆ. ಯಾಕಂತ ಹೇಳಿದ್ರೆ IPL ಅಲ್ಲಿ ನಂಬರ್ 1 ವಿಕೆಟ್ ತೆಗೆದಿರುವಂಥ ಬೌಲರು ಚಹಲ್ ಅವ್ರನ್ನ ಕುಣ್ಸೋಕ್ಕೆ ಚಾನ್ಸೇ ಇಲ್ಲ ಅಂತಲೇ ಹೇಳ್ಬೋದು. ಚಹಲ್ ಅವರು ಕೂಡ ಟೀಮ್ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡೋಕ್ಕೆ, ಅವ್ರ ಸ್ಥಾನ ಉಳಿಸ್ಕೊಳ್ಳೋಕ್ಕೆ ಆಡ್ತಾ ಇರ್ತಾರೆ ಇಲ್ಲಿ. ಯಾಕಂತ ಹೇಳಿದ್ರೆ ಪ್ಲೇಸು ಇಲ್ಲ ಟೀಮ್ ಇಂಡಿಯಾ ಸ್ಕ್ವಾಡಲ್ಲಿ. ಹಾಗಾಗಿ ಚಹಲ್ ಅವ್ರಿಗೂ ಇದು ಒಂದು ಬ್ರೇಕ್ ಥ್ರೂ ಸೀಸನ್ ಆಗಲಿ ಅಂತಲೇ ಹೇಳ್ತೀನಿ. ಯಾಕಂದರೆ ಚೆನ್ನಾಗಿ ಒಳ್ಳೆ ಬೌಲರು. ಸ್ವಲ್ಪ ಲಾಸ್ಟ್ ಸೀಸನ್ ಅಷ್ಟೊಂದು ಚೆನ್ನಾಗಿ ಆಗಲಿಲ್ಲ, ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಕೂಡ ಲಾಸ್ಟಲ್ಲಿ ವಿಕೆಟ್ ತೆಗೆದ್ರು ಅಂತಲೇ ಹೇಳ್ಬೋದು. RRಲ್ಲಿ ಇದ್ದಾಗ ಸಖತ್ತಾಗಿ ಒಂದು ಸೀಸನ್ ವಿಕೆಟ್ನ ತೆಗೆದ್ರು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 5 ವಿಕೆಟೋ 4 ವಿಕೆಟೋ ತೆಗೆದುಬಿಟ್ಟು ಮ್ಯಾಚ್ನ ಗೆಲ್ಸಾಕ್ಬಿಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ಸ್ಲಿಪ್ ಎಲ್ಲ ನಿಲ್ಸ್ಕೊಬಿಟ್ಟಿರ್ತಾರೆ ಗುರು ಚಹಲ್ ಅವರು. ಅನ್ಬಿಲಿಯಬಲ್ ಪ್ಲೇಯರು. ಚಹಲ್ನಂತೂ ಕುಣಿಸೋಕ್ಕೆ ಆಗೋದಿಲ್ಲ. ಮತ್ತು ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಬರ್ತಾರೆ. ನೀವು ಯಾರು ಬೇಕಾದ್ರೂ ಕುಣಿಸ್ಕೋಬೋದು. ನೀವು ಶಶಾಂಕ್ ಬೇಕಾದ್ರೂ ಕುಣಿಸ್ಕೋಬೋದು, ನಿಹಾಲ್ ವಧೇರ್ನ ಬೇಕಾದ್ರೂ ಕುಣಿಸ್ಕೊಳ್ಳಿ. ಹರ್ಷದೀಪ್ ಸಿಂಗ್ನಂತೂ ನೀವು ಆಡಿಸ್ಲೇಬೇಕು ಬೌಲಿಂಗಲ್ಲಿ. ಇಲ್ಲದೆ ಹೋದರೆ T20 ಐಲಿ ಇಂಡಿಯಾ ಪರವಾಗಿ ನಂಬರ್ 1 ವಿಕೆಟ್ ತೆಗೆದಿರುವಂಥ ಬೌಲರು ಹರ್ಷದೀಪ್ ಸಿಂಗ್ ಅವರು. ಈ T20 ವರ್ಲ್ಡ್ ಕಪ್ ಗೆದ್ದಾಗ ಕೂಡ ಹೈಯೆಸ್ಟ್ ಮೇಜರ್ ಕಾಂಟ್ರಿಬ್ಯೂಷನ್ ಇರೋದು ಬೂಮ್ರಾ ಬಿಟ್ಟರೆ ಹರ್ಷದೀಪ್ ಸಿಂಗ್ ಅಂತಲೇ ಹೇಳ್ಬೋದು. ಬೌಲಿಂಗಲ್ಲಿ ಸಖತ್ ಎಕ್ಸ್ಫ್ಯಾಕ್ಟರ್ ಅಂತಲೇ ಹೇಳ್ಬೋದು. ಅವ್ರ ಸ್ಥಾನ ಗಟ್ಟಿ ಮಾಡ್ಕೊಂಡಿದ್ದಾರೆ ಪಂಜಾಬ್ ಟೀಮಲ್ಲಿ ಆಗಿರ್ಬೋದು ಮತ್ತು ಟೀಮ್ ಇಂಡಿಯಾದಲ್ಲಿ ಆಗಿರ್ಬೋದು. ಸಖತ್ತಾದಂಥ ಪ್ಲೇಯರು, ಒಳ್ಳೆ ಲೆಂತು ಮತ್ತು ಲೈನಲ್ಲಿ ಹಾಕ್ತಾರೆ ಬೌಲರು ಹರ್ಷದೀಪ್ ಸಿಂಗ್ ಅವರು. ಮತ್ತು ಅದನ್ನು ಬಿಟ್ಟರೆ ನಿಮ್ಗೆ ಇನ್ನೂ ಇಂಪ್ಯಾಕ್ಟ್ ಪ್ಲೇಯರ್ ಯಾರು ಇರ್ತಾರಪ್ಪ ಅಂದರೆ ಕೂಪರ್ ಕಾನೋಲಿ ಅನ್ನೋರು ಇದ್ದಾರೆ. ಅವರು ಆಸ್ಟ್ರೇಲಿಯಾ ನೆಲದಲ್ಲಿ ಸಖತ್ತಾಗಿ ಆಡಿದ್ದಾರೆ. BBL ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಇವ್ರು ಬೇಸ್ ಪ್ರೈಸ್ಗೆ ತಗೊಂಡ್ರು ಪಂಜಾಬ್ ಕಿಂಗ್ಸ್ ಅವರು. ಇದು ಒಳ್ಳೆ ಪಿಕ್ ಅಂತಲೇ ಹೇಳ್ಬೋದು. ಮ್ಯಾಕ್ಸ್ವೆಲ್ಗೆ ಒಳ್ಳೆ ರಿಪ್ಲೇಸ್ಮೆಂಟ್ ಅಂತಲೇ ಹೇಳ್ಬೋದು. ಮ್ಯಾಕ್ಸ್ವೆಲ್ ಅವರು ಈ ಸೀಸನ್ ಆಡ್ತಾ ಇಲ್ಲ. ಅದನ್ನು ಬಿಡಿ, ಅದ್ರ ಪರವಾಗಿ ಕೂಪನ್ ಕಾಲೋನಿನ ಕರ್ಕೊಂಡಿದ್ದಾರೆ ಅಂತಂದ್ರೆ ಕಾನೂನಿನವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಅವರು ವಿಕೆಟನ್ನು ತೆಗಿತಾರೆ ಅನಿಸುತ್ತೆ ಆಸ್ಟ್ರೇಲಿಯಾ ಮೇಲೆ ಆಡಿದವರು ವಿರಾಟ್ ಕೊಹ್ಲಿ ಅವ್ರದ್ದು. ಅದಾದಮೇಲೆ ವಿಷ್ಣು ಅವ್ರನ್ನ ಇಟ್ಕೊಂಡಿದ್ದೀನಿ, ಮತ್ತು ಯಶ್ ಠಾಕೂರ್ ಅವ್ರನ್ನ ಇಟ್ಕೊಂಡಿದ್ದೀನಿ, ಮತ್ತು ಪ್ರವೀಣ್ ದುಬೆ, ನಮ್ಮ ಕರ್ನಾಟಕದ ಪ್ರವೀಣ್ ದುಬೆ ಲೆಗ್ ಬ್ರೇಕು ಮಾಡ್ತಾರೆ. ಸ್ವಲ್ಪ ಬ್ಯಾಟಿಂಗ್ ಕೇಪಬಿಲಿಟಿನೂ ಇದೆ ಅಂತಲೇ ಹೇಳ್ಬೋದು. ಇಷ್ಟು ಜನ ಇಂಪ್ಯಾಕ್ಟ್ ಪ್ಲೇಯರ್ ಇದ್ದಾರೆ. ಮತ್ತು ನನ್ನ ಪ್ಲೇಯಿಂಗ್ ಲೆವೆನ್ ಯಾರಪ್ಪ ಅಂತ ಹೇಳಿದ್ರೆ ಪ್ರಭ್ಸಿಮ್ರನ್ ಸಿಂಗ್ ಆಗಿರ್ಬೋದು, ಪ್ರಿಯಾಂಶ್ ಆರ್ಯ ಆಗಿರ್ಬೋದು, ನಿಹಾಲ್ ವಧೇರಾ, ಶ್ರೇಯಸ್ ಅಯ್ಯರ್, ಮಾರ್ಕಸ್ ಸ್ಟೋಯ್ನಿಸ್, ಶಶಾಂಕ್ ಸಿಂಗ್,
ಮತ್ತು ಮಿಚ್ಚೋವನ್ ಆಗಿರೋದು, ಮಾರ್ಕೋ ಯಾನ್ಸನ್, ಹರ್ಪ್ರೀತ್ ಬಾರ್, ಲೋಕಿ ಫರ್ಗ್ಯೂಸನ್, ಚಹಲ್ ಆಗಿರೋದು. ನೀವು ಯಾರನ್ನು ಬೇಕಾದ್ರೆ ಕಳಿಸ್ಬಿಟ್ಟು ನೀವು ನಿಹಾಲ್ ವದೇರ್ನಾರ ಕಳಿಸ್ಕೊಳ್ಳಿ, ಯಾರನ್ನಾರ ಕಳಿಸ್ಕೊಳ್ಳಿ, ಹರ್ಷದೀಪ್ ಸಿಂಗ್ ಅಂತ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದೇ ಬರ್ತಾರೆ. ಇದು ನನ್ನ ಪ್ರಕಾರ ಬೆಂಕಿ 11 ಅಂತ ಹೇಳ್ಬೋದು ಇಲ್ಲಿ ಪಂಜಾಬ್ ಕಿಂಗ್ಸ್ ಅವ್ರದ್ದು. ಯಾಕಂತ ಹೇಳಿದ್ರೆ ಎಲ್ಲಿ ಗಂಟ ಬ್ಯಾಟಿಂಗ್ ಇದೆ ನೋಡು ಗುರು, ಆಲ್ಮೋಸ್ಟ್ ಹರ್ಪ್ರೀತ್ ಬ್ರಾರ್ ಗಂಟ ಬ್ಯಾಟಿಂಗ್ ಇದೆ. ಆಲ್ಮೋಸ್ಟ್ ಲೋಕಿ ಫರ್ಗ್ಯೂಸನ್ ಬೀಸಿದ್ರೆ ಸಿಕ್ಸ್ ಹೋಗುತ್ತೆ, ಯಾಕಂದ್ರೆ ಬ್ಯಾಟಿಂಗ್ ಪವರ್ ಅಂತ ಇದ್ದೇ ಇದೆ ಲೋಕಿ ಫರ್ಗ್ಯೂಸನ್ ಅಂತ. ಚಹಲ್ ಸ್ವಲ್ಪ ಬ್ಯಾಟಿಂಗ್ ಕೇಪಬಿಲಿಟಿ ಇಲ್ಲ, ಅದಕ್ಕೆ ಅವ್ರು 11 ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ ಬ್ಯಾಟಿಂಗ್ ಕೇಪಬಿಲಿಟಿ ಇಲ್ದಿರೋ ಕಾರಣ 11 ಇಕ್ಕಿದ್ದೀನಿ, ನಾನು ಕೂಡ 11 ಇಕ್ಕಿದ್ದೀನಿ ಅಂತ ಹೇಳ್ಬೋದು. 11 ತನ್ನ ಪಕ್ಕ ಇಲ್ಲ ಚಹಲ್ ಅವ್ರಿಗೆ ಅಂತ ಹೇಳ್ಬೋದು. ಲೋಕಿ ಫರ್ಗ್ಯೂಸನ್ ಕೂಡ ಸಖತ್ತಾಗಿ ಆಡ್ತಾರೆ, ನಂಬರ್ 10 ಅಲ್ಲಿ ಬಂದು ಅಷ್ಟೊಂದು ಹಿಟ್ಟಿಂಗ್ ಕೇಪಬಿಲಿಟಿ ಇಲ್ಲದೆ ಇರ್ಬೋದು, ಆದರೆ ಅವರು ಸ್ವಲ್ಪ ಟೈಮ್ ಮಾಡಿದ್ರೆ ಒಂದು 10 ಬಾಲ್ಗೆ ಒಂದು 12 ರನ್ ಬೇಕು ಅಂತ ಹೊಡೆಯೋ ಕೇಪಬಿಲಿಟಿ ಪಕ್ಕ ಇಲ್ಲಿ ಲೋಕಿ ಫರ್ಗ್ಯೂಸನ್ಗೆ ಇದೆ ಅಂತ ಹೇಳ್ಬೋದು. ಮತ್ತು ಮಾರ್ಕೋ ಯಾನ್ಸನ್ ಒಳ್ಳೆ ಆಲ್ರೌಂಡರ್ ಅಂತ ಪ್ರೂವ್ ಮಾಡ್ಕೋತಾ ಇದ್ದಾರೆ. ನಮ್ಮ ಇಂಡಿಯಾಗೆ ಬಂದರು, ಟೆಸ್ಟಲ್ಲೂ ಕೂಡ ಆಲ್ಮೋಸ್ಟ್ 100 ರನ್ಸಿನ ಸ್ಕೋರ್ ಮಾಡಿದ್ರು ಅನಿಸುತ್ತೆ. ಮೇ ಬಿ ನಮ್ಮ ಇಂಡಿಯಾಗೆ ಬಂದು 2 ಟೆಸ್ಟ್ ಮ್ಯಾಚ್ಗಳನ್ನ ಗೆದ್ಕೊ ಹೋದ್ರು ನ್ಯೂಜಿಲೆಂಡರ್ಸು. ಸೌತ್ ಆಫ್ರಿಕಾದವರು ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಇಲ್ಲಿ ಮಾರ್ಕೋ ಯಾನ್ಸನ್ ಅಂತ ಹೇಳ್ಬೋದು. T20 ವರ್ಲ್ಡ್ ಕಪ್ ಒಳ್ಳೆ 50 ಹೊಡೆದಿದ್ದಾರೆ ಇಲ್ಲಿ ಮಾರ್ಕೋ ಯಾನ್ಸನ್ ಅವರು. ಅಷ್ಟು ನೀವು ಕಡೆಗಣಿಸಕ್ಕೆ ಆಗೋದಿಲ್ಲ. ಎಷ್ಟು ಜನ ಬ್ಯಾಟ್ಸ್ಮನ್ ಇದ್ದಾರೆ ಗುರು, 7-8 ಜನ ಬ್ಯಾಟ್ಸ್ಮನ್ ಇದ್ದಾರೆ. ಸಖತ್ತಾಗಿದೆ ಡೆಪ್ಟು ಅಂತಲೇ ಹೇಳ್ಬೋದು. ಡೆಪ್ತ್ ಅಂತ ಅನ್ಬಿಲಿಯಬಲ್ ಅಂತ ಹೇಳ್ಬೋದು. ಬೌಲಿಂಗ್ ಕೂಡ ಸಖತ್ತಾಗಿದೆ ಇಲ್ಲಿ ಪಂಜಾಬ್ ಕಿಂಗ್ಸ್ ಅವ್ರು. ಏನಪ್ಪ ಅಂತ ಹೇಳಿದ್ರೆ ಅವ್ರ ಹೋಮ್ ಗ್ರೌಂಡಲ್ಲಿ ಸ್ವಲ್ಪ ಸೋಲ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅವರು. ಹಾಗಾಗಿ ಅವ್ರು ಲಾಸ್ಟ್ ಸೀಸನ್ ಅವರು ನಮ್ಮ ಮೇಲೆ ಸೋತರು, ಬೇರೆಯವ್ರ ಮೇಲೆ ಅವ್ರು ಓಮಲ್ಲಿ ಸೋತರು. ಅವ್ರು ಗೆದ್ದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಓಮಲ್ಲಿ ಗೆದ್ದಿದ್ದಾರೆ, ಡಿಫೆಂಡ್ ಕೂಡ ಮಾಡ್ಕೊಂಡಿದ್ದಾರೆ. ಮೇ ಬಿ KKR ಮೇಲೆ ಅನಿಸುತ್ತೆ ಲೋಯೆಸ್ಟ್ ಟೋಟಲ್ನ ಡಿಫೆಂಡ್ ಮಾಡ್ಕೊಂಡ್ರು KKR ಅವರು. KKR ಅವ್ರನ್ನ ಸೋಲಿಸಿ ಪಂಜಾಬ್ ಕಿಂಗ್ಸ್ ಅವರು. ಸಖತ್ತಾಗಿ ಬೌಲಿಂಗ್ ಅಟ್ಯಾಕ್ ಕೂಡ ಇದೆ, ಬ್ಯಾಟಿಂಗ್ ಡೆಪ್ತ್ ಅಂತೂ ಕಳೆದೋಯ್ತೀರ ನೋಡಿದ್ರೆ ಮಾತ್ರ ನೀವು. ಸಖತ್ತಾಗಿರೋ ಅಂಥ ಟೀಮ್ ಮಾತ್ರ ಇದು ಪಂಜಾಬ್ ಕಿಂಗ್ಸ್ ಅವರು. ಲಾಸ್ಟ್ ಸೀಸನ್ಗಿಂತ ಬೆಟರಾಗಿ ಕಾಣ್ತಿದೆ, ಅಷ್ಟೊಂದು ಮೇಜರ್ ಏನು ಡಿಫ್ರೆನ್ಸ್ ಏನಿಲ್ಲ. ಆದರೂ ಕೂಡ ಇಲ್ಲಿ ಸತಿ ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟಲ್ಲಿ ನೋಡಿದ್ರೆ ಇನ್ನೂ ಚೆನ್ನಾಗಿದೆ ಅಂತ ವೈಶಾಖ್ ವಿಜಯ್ ಕುಮಾರ್ ಕೂಡ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಬರ್ತಾರೆ ಅಂತ ಹೇಳ್ಬೋದು. ಲಾಸ್ಟ್ ಸೀಸನ್ನು ರೊಮಾರಿಯೋ ಶೆಫರ್ಡ್ಗಂತೀನಿ, ಸರ್ಫಾನಿ ರುತರ್ಫರ್ಡ್ಗಂತೂ ಆಟ ಆಡ್ಸಾಕ್ಬಿಟ್ಟಿದ್ರು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವರು ಆಗ್ತದೆ ಅಂತ ಸ್ಲೋರ್ ಒನ್ ಯಾರ್ಕರು ಅದು ಔಟ್ಸೈಡ್ ದಿ ಆಫ್ ಸ್ಟಂಪ್ಸ್ ಆಗ್ತಾಯಿದ್ರು, ಅಲ್ಲಿಂದ ಸರ್ಫಾನಿ ರುತರ್ಫರ್ಡ್ಗಂತೂ ಅವ್ರು ಟಚ್ಚೇ ಮಾಡೋಕ್ಕಾಗ್ತಿರಲಿಲ್ಲ ಬಾಲ್ನ. ಅಲ್ಲಿಂದ ಅವರು ಸ್ವಲ್ಪ ರೆಕಗ್ನಿಷನ್ಗೆ ಸಿಗ್ತಾರೆ ಅಂತ ಹೇಳ್ಬೋದು ವೈಶಾಖ್ ವಿಜಯ್ ಕುಮಾರ್ ಅವರು. ಹಾಗಾಗಿ ನಮ್ಮ ಕರ್ನಾಟಕದ ಪ್ಲೇಯರ್ ವೈಶಾಖ್ ವಿಜಯ್ ಕುಮಾರ್ ಅವರು ಆದಷ್ಟು ಪ್ಲೇಯಿಂಗ್ ಅವಕಾಶ ಸಿಗಲಿ ಅಂತ ಹೇಳ್ತೀನಿ. ಪಂಜಾಬ್ ಕಿಂಗ್ಸ್ ಒಳ್ಳೆ ಸಾಲಿಡ್ ಆಗಿ ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು. ಪಂಜಾಬ್ ಕಿಂಗ್ಸ್ ಈ ಸತಿನೂ ಪ್ಲೇ ಆಫ್ಸ್ಗೆ ಹೋಗ್ತಾರೆ ಅಂತ ಅನಿಸ್ತಾ ಇದೆ ನನಗೇನೋ. ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.